ನೋಡ್ತಾ ಇದ್ದೀರಲ್ಲ, ಇನ್ನು ಪಾರ್ಟ್ 3 ಒಳಗೆ ವರಮಹಾಲಕ್ಷ್ಮಿಗೆ ನಾನು ಚಕ್ಲಿ ಒಂದು ಮಾಡಬೇಕಿತ್ತು, ನಿಪ್ಪಟ್ಟು ಮಾಡಬೇಕಿತ್ತು. ಹಾಗೆಯೇ ಅದನ್ನು ಕೂಡ ಮುಗಿಸ್ದೆ ಮಾಡಿ. ನೋಡಿ ಈ ಥರ ಬಂದಿದೆ, ತುಂಬಾ ಚೆನ್ನಾಗಿ ಬಂತು ಚಕ್ಲಿ. ಮೆಥಡ್ ಚೇಂಜಾಗಿ ಮಾಡಿದ್ದೀನಿ ಈ ಸರ್ತಿ. ಲಾಂಗ್ ವೀಡಿಯೋನ ಯಾರು ಇಷ್ಟಪಟ್ಟು ಬೇಕು ಅಂತ ಕೇಳಿದರೆ ಹಾಕ್ತೀನಿ. ಈ ಥರ ಬಂದಿದೆ ನೋಡಿ ಚಕ್ಲಿ. ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ, ತುಂಬ ಚೆನ್ನಾಗಿ ಬಂದಿದ್ದಾವೆ ಮಾತ್ರ. ಹಾಗೆಯೇ ನೆಕ್ಸ್ಟ್ ನಾನು ನಿಪ್ಪಟ್ಟನ್ನು ಕೂಡ ಮಾಡಿದ್ದೀನಿ ನೋಡಿ. ನಾನು ನನ್ನ ಫ್ರೆಂಡ್ ಸಹಾಯದಿಂದ, ಅಂದರೆ ನನ್ನ ಎದುರುಗಡೆ ಮನೆ ಫ್ರೆಂಡ್ ಸಹಾಯದಿಂದ ನಿಪ್ಪಟ್ಟು ಕೂಡ ಮಾಡಿದೆ. ಚೆನ್ನಾಗಿ ಬಂದಿದೆಯಾ ಚಕ್ಲಿ ನಿಪ್ಪಟ್ಟು? ನೋಡಿ ಹೇಳ್ತಾರೆ ತಗೊಳ್ಳಿ, ಪರವಾಗಿಲ್ಲ. ಪರವಾಗಿಲ್ಲ ಅಂತ ಹೇಳ್ತಾರ. ನಿಮ್ಮ ಹಬ್ಬದ ಪ್ರಿಪ್ರೇಷನ್? ಹಬ್ಬದ ಪ್ರಿಪ್ರೇಷನ್ ಆಲ್ಮೋಸ್ಟ್ ನೈವೇದ್ಯಕ್ಕೆಲ್ಲ ಆಯಿತು. 2 ಥರ ಸ್ವೀಟ್ ಮಾಡಿದ್ದೀನಿ, 3 ಥರ ಸ್ವೀಟ್ ಮಾಡಿದ್ದೀನಿ, 2 ಥರ ಖಾರ ಮಾಡಿದ್ದೀನಿ, ಚಿಲ್ಲಿ ತಂಬಿಟ್ಟು ಮಾಡಿದ್ದೀನಿ. ನೆಕ್ಸ್ಟು ಮತ್ತೆಲ್ಲ ಹಣ್ಣು ಅದು ಇದೆಲ್ಲ ಸೇರ್ತಾ ಒಂದು ಜಾಸ್ತಿನೇ ಆಗುತ್ತೆ, ಒಂದು 15 ಥರ ಆಗುತ್ತೆ ಎಲ್ಲ. ಈ ಥರ ಎಲ್ಲ ಅಡುಗೆ ಪ್ರಿಪ್ರೇಷನ್ ಅಂದರೆ ತಿಂಡಿ ಪ್ರಿಪ್ರೇಷನ್ ಎಲ್ಲ ಮುಗೀತು. ನಾಳೆ ನೈವೇದ್ಯಕ್ಕೆ, ಆಮೇಲೆ ಊಟಕ್ಕೆ, ಟಿಫನ್ನು ಅಡುಗೆ ಮಾಡಿಕೊಂಡು ನಾವು ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಆ ವಿಡಿಯೋನೂ ಕೂಡ ನಾನು ನಿಮಗೆ ಬಿಡ್ತೀನಿ. ಇವತ್ತು ಇನ್ನು ಸೀರೆ ಡ್ರಾಪಿಂಗ್ ಮಾಡ್ಕೋಬೇಕು ನಾನು, ಅದೊಂದಿದೆ ಬಾಕಿ. ಪೂಜೆಗೆ ಜೋಡಿಸ್ಕೋಬೇಕು. ಇನ್ನೊಂದ್ಸರಿ ಸ್ನಾನ ಮಾಡಿಕೊಂಡು ನಾನು ದೇವ್ರದ್ದೆಲ್ಲ ಪೂಜೆ ಸಾಮಾನು ಜೋಡಿಸ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ನಮ್ಮ ಚಿತ್ರದುರ್ಗದಲ್ಲಿ ವರಮಹಾಲಕ್ಷ್ಮಿ ಪೂಜೆಯ ಒಂದು ಪ್ರಿಪ್ರೇಷನ್ನಲ್ಲಿ ಸಿಟಿ ಒಳಗೆ ಹೂ ತರೋಣ, ತರಕಾರಿ ತರೋಣ ಅಂತ ಹೋದರೆ ಸಖತ್ತು ಬ್ಯುಸಿ, ರಶ್ಶು ಫುಲ್ಲು. ಹಂಗಾಗಿ ನಮ್ಮನೆಯವ್ರು ಹೂವಿನ ಮಾರ್ಕೆಟ್ ಹುಡ್ಕೊಂಡು, ನಾನು ಈ ಸರಿ ಹೂವು ಆರ್ಡ್ರ್ ಕೊಡಲಿಲ್ಲ. ಮುಂಚೆನೇ ಒಂದು 2-3 ದಿವಸ ಮುಂಚೆನೇ ಆರ್ಡ್ರ್ ಕೊಡ್ತಾಯಿದ್ದೆ. ಇರಲಿ, ಆಗಲಿಲ್ಲ ಟೈಮು ಅಂತ ಹೇಳ್ಬಿಟ್ಟು ತಂದ್ರಾಯಿತು. ನೆಕ್ಸ್ಟ್ ಚೆನ್ನಾಗಿರೋ ಹಾರ ನೋಡಿಕೊಂಡು ಅಂತ ಹೋದರೆ ಸಖತ್ ರೇಟ್ಗಳಿದ್ವು. ಅದು ಚೆನ್ನಾಗೂ ಇರಲಿಲ್ಲ, ಮೋಟ ಮಾಡಿಬಿಟ್ಟಿದ್ರು ಈ ಸರಿ ಹಾರಗಳನ್ನೆಲ್ಲ. ಅದಕ್ಕೆ ಹುಡ್ಕೊಂಡು ಬರೋಕ್ಕೆ ಎಷ್ಟೋ ಹೊತ್ತು ಟೈಮ್ ಹಿಡಿತು ನೋಡಿ. ಇಷ್ಟು ರಾಶಿ ಹೂ ತಗೊಂಬಂದರು ನಮ್ಮ ಮನೆಯವರು. ಇದು ಹಾರ ನೋಡಿ, ತುಂಬ ಪುಟ್ಟದಾಗಿದೆ ಅಂತೇಳಿ ಬೇಜಾರಾಯಿತು. ಅದ್ರ ಪರವಾಗಿಲ್ಲ, ಅಡ್ಜಸ್ಟ್ ಮಾಡಿ ಹಾಕಿದ್ವಿ. ಜೊತೆ ನನ್ನ ಮಗಳು ತೋಮಾಲೆ ಚೆನ್ನಾಗಿ ಮಾಡಿರಲಿಲ್ಲ ಅಂತ ತಾನೇ ಹೂ ತಂದು ಎಲ್ಲ ಏರಿಸ್ತಾ ಇದ್ದಾಳೆ ಕೂತ್ಕೊಂಡು. ಎಲ್ಲನ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ನೆಲ ಎಲ್ಲ ಒರೆಸ್ಕೊಂಡು ಹಾಕ್ಕೊಂಡು ಏರಿಸ್ತಾ ಇದ್ದಾಳೆ, ಕಟ್ ಮಾಡಿಕೊಂಡು ಎಲ್ಲನ. ನೋಡಿ ಈ ಥರ ಈ ವರ್ಷದ ಹಾರ ನಮಗೆ ಸಿಕ್ತು. ಹಾಗೆಯೇ ಮನೆಯವರು ತಳಿರು ತೋರಣಗಳಿಂದ ಸಿಂಗಾರ ಮಾಡಬೇಕು, ನಾವು ಯಾವುದೇ ವ್ರತ ಮಾಡಿದರೆ ಅಂತ ಹೇಳ್ತಾರಲ್ವ. ಹಾಗಾಗಿ ಮನೆಯವರು ಬಾಳೆಕಂದು, ಮಾವಿನ ಸೊಪ್ಪು ಎಲ್ಲ ಬಾಗಿಲಿಗೆ ಕಟ್ಟಿ ಕೊಡ್ತಾ ಇದ್ದಾರೆ. ನಮಗೆ ಟೈಮ್ ಇಲ್ಲ ಹಂಗಾಗಿ. ಹಾಗೆ ನನ್ನ ಅಕ್ಕಪಕ್ಕದ ಮನೆ ಸ್ನೇಹಿತರು ಅಂತ ಹೇಳ್ಬೋದು, ಅಥವಾ ಅಕ್ಕ ತಂಗಿಯರು ಅಂತ ಹೇಳ್ಬೋದು, ನನಗೆ ಹೆಲ್ಪ್ ಮಾಡಿದರು. ಸೀರೆ ಡ್ರಾಪಿಂಗಿಗೆ ಹೆಲ್ಪ್ ಮಾಡಿದರು. ನಾನು ಹೋಳಿಗೆ ಮಾಡೋದಕ್ಕೆ ಹೋಳಿಗೆ ಎಲ್ಲ ತುಂಬಿಕೊಟ್ರು. ಜೊತೆಗೆ ಪೂಜೆ ಸಾಮಾನು ಅವರು ಕೂಡ ಮಡಿಯಾಗಿ ಸ್ನಾನ ಮಾಡಿಕೊಂಡು ನನ್ನ ಜೊತೆಗೆ ಬಂದು ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಟ್ರು. ಸೀರೆ ಎಲ್ಲ ಪಿನ್ ಮಾಡ್ತಾಯಿದ್ದಾರೆ ನೋಡ್ರಿ. ಏಕೆಂದರೆ ನನಗೆ ಈ ಸರಿ ಫಸ್ಟೇ ಡ್ರಾಪಿಂಗ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಆಗಲಿಲ್ಲ. ಹೇಳಿದ್ದೆ ನಾನು ನಿಮಗೆ, ಸ್ವಲ್ಪ ಕೆಲವೊಂದು ಕೆಲಸಗಳು, ಆಮೇಲೆ ಹೆಲ್ತ್ ಅಪ್ಸೆಟ್ಸ್ ಹಿಂಗೆ ಇತ್ತು. ಆದರೂ ಬಿಡಬಾರ್ದು ಮಾಡಿರೋದನ್ನು ಯಾವುದನ್ನು ಅಂಥೇಳಿ ನಾನು ಕರಿದೇ ಇದ್ರೂ, ಅಕ್ಕ ನೀವು ಟಯರ್ಡ್ ಆಗಿರ್ತೀರ, ಆಮೇಲೆ ಬೇಕಂದರೆ ಮಾಡ್ತೀನಿ ಅಂತೇಳಿ ಕೇಳ್ಕೊಂಡು ಪಾಪ ಆಮೇಲೆ ನಾನು ಕರೆದೆ. ಏನಂದ್ಕೊಂತಾರೆ, ಎಲ್ಲರ ಮನೆಗೂ ಹಬ್ಬ ಮಾಡ್ತಾರಲ್ವ, ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದೊಂದು ನನಗೆ ಇರೋದ್ರಿಂದ ಕರಿಯೋಕ್ಕೆ ಸಂಕೋಚ ಆಗುತ್ತೆ. ಆದ್ರೂ ಅವ್ರು ನಾನು ಅರ್ಥ ಮಾಡಿಕೊಂಡು ಇರಲಿ ಬಿಡಕ್ಕ ಮಾಡಿಕೊಡ್ತೀನಿ ಜೊತೆಗೆ ಅಂತೇಳಿ. ನೋಡಿರಿ, ನಾನು ಪೂಜೆದೆಲ್ಲ ಜೋಡಿಸ್ತಾ ಇದ್ದಾರೆ. ಅಕ್ಷತೆ, ನೀರು, ಅದು ಸ್ವೀಟ್ಸ್ ಎಲ್ಲ ಜೋಡಿಸ್ಕೊಟ್ಟು ಪಾಪ ರಾತ್ರಿ 1 ಗಂಟೆ ಆಯಿತು ಅವ್ರ ಮನೆಗೆ ಹೋಗೋಷ್ಟೊತ್ತಿಗೆ. ನಾನು ಫುಲ್ ಟಯರ್ಡಾಗಿದ್ದೆ. ಅವತ್ತೇ ಎಲ್ಲ ಫ್ರೆಶ್ಶಾಗಿ ಮಾಡ್ಕೋಬೇಕಿತ್ತು. ಆ್ಯಕ್ಚುಲಾಗಿ ನಾನು ಮುಂಚೆನೇ ಮಾಡೋಂಗಿರಲಿಲ್ಲ, ನಾನು ಮಗಳು. ಹಂಗಾಗಿ ಒಂದು ದಿವಸ ಇದ್ದಾಗ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಲ್ಲ, ಹಂಗಾಗಿ ಈ ಸರಿ ಹೆವಿ ಅನ್ನಿಸ್ತು. ನಾನು ಕೆಲವೊಂದು ಸೀರೆ ಡ್ರಾಪಿಂಗ್ ತೋರಿಸೋಣ ಅಂತ ಅಂದ್ಕೊಂಡೆ, ಈ ಸರಿ ಆಗಲಿಲ್ಲ. ನೋಡಿ, ನಾನು ಮಂಟಪ ಯಾವ ಥರ ಮಾಡ್ತಾಯಿದ್ದೀನಿ ಅಂತೇಳಿದರೆ, ಫಸ್ಟು ನಾನು ಒಂದು ಮಣೆಯನ್ನಿಟ್ಟು ಒರೆಸಿ ಅದಕ್ಕೆ ರಂಗೋಲಿ ಬಿಟ್ಟು, ಹಾಗೆ ಒಂದು ಬಾಳೆ ಎಲೆಯನ್ನು ಹರವಿ ಅದ್ರ ಮೇಲೆ ಅದಕ್ಕೆ ನಾನು ಒಂದು 5 ಬಗ್ಸೆಯಷ್ಟು
ಅಕ್ಕಿಯನ್ನು ಹಾಕ್ಬಿಟ್ಟು ನಂತರ ಕೊಡ ಎಲ್ಲನೂ ಇಟ್ಟು ದೇವರನ್ನು ಸ್ಥಾಪನೆ ಮಾಡ್ತೀನಿ. ಅದು ಅಲಂಕಾರದ ಲಕ್ಷ್ಮಿಗೆ ಆಯಿತು ಈ ಥರ ಮಾಡೋದು. ನಾನು ಲಕ್ಷ್ಮಿ ಅಂತ ಹೇಳಿದ್ರೆ ಗಂಗೆ ಏನು ಮಾಡ್ಕೊಂಬಂದಿರ್ತೀನೋ ಅದು ನನ್ನ ಒಂದು ನ್ಯಾಚುರಲ್ಲಾಗಿ ಅದು ವಿಶೇಷವಾದ ಲಕ್ಷ್ಮಿ ಅಂದರೆ ಅದು. ಇದು ಅಲಂಕಾರಕ್ಕಾಗಿ ಇಡೋ ಲಕ್ಷ್ಮಿಗೂ ಕೂಡ ಈ ಥರ ಮಾಡ್ತೀನಿ. ಈ ವರ್ಷ ಬಂದು ಹಳದಿ ಕಲರು, ಆರೆಂಜ್ ಕಲರ್, ಕಿತ್ತಳೆ ಕಲರು ಬಣ್ಣದ ದೇವ್ರಿಗೆ ಹಾಕ್ಬೇಕು ಬಟ್ಟೆ ಅಂದ್ರೆ, ಹಂಗಾಗಿ ನಾನು ಈ ಸರಿ ಬ್ಲೂ ಆ್ಯಂಡ್ ಪರ್ಪಲ್ ಕಲರ್ದು ಸ್ಯಾರಿ ತೊಗೊಂಬಂದಿದ್ದೆ. ಅದಕ್ಕೆ ಫಸ್ಟ್ ನಾನು ಸಿಲ್ಕ್ದು ಬ್ಲೌಸ್ ಪೀಸನ್ನು ದೇವರಿಗೆ ಏರಿಸ್ದೆ, ಒದಿಸ್ಬೇಕಲ್ಲ ಆ ಥರ ಹೇಳಿದ ಮೇಲೆ ಕೂಡ ಅಂಥೇಳಿ ಫಸ್ಟು ನಾನು ಹಳದಿ ಕಲರ್ದನ್ನು ರವಿಕೆನ ಅದು ಕೊಡೋಕ್ಕೆಲ್ಲ ಸುತ್ತರಿಸಿ ನೆಕ್ಸ್ಟು ಸೀರೆನ ಉಡ್ಸೋದಕ್ಕೆ ರೆಡಿ ಮಾಡಿದೆ. ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ 4 ಗಂಟೆಗೆ ಎದ್ದು ಮತ್ತೆ ಎಲ್ಲ ಮಡಿ ಮಾಡಿಕೊಂಡು ನಾನು ಗಂಗೆ ಪೂಜೆಗೆ ರೆಡಿ ಮಾಡಿಕೊಂಡು ಕರೆಕ್ಟ್ 5:15ಗೆ ಮನೆ ದೇವ್ರುಗಳ್ನೆಲ್ಲ ಪೂಜೆ ಮಾಡಿ ದೀಪ ಹಚ್ಚಿ ಗಂಗೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಗಂಗೆಯನ್ನು ಮಾಡ್ತಾಯಿದ್ದೀನಿ. ಬನ್ನಿ ಗಂಗಾ ಪೂಜೆ ಮಾಡೋಣ. ಗಂಗೆಗೆ ನಾನೆಲ್ಲ ಏನು ಜೋಡಿಸ್ಕೊಳ್ತೀನಿ ಏನು ಅಂತ ಹೋದ ವರ್ಷ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ನಾನೆಲ್ಲನೂ ಹೇಳಿದ್ದೀನಿ. ಆದರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಸರ್ತಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಅಡಿಕೆ ಎಲೆ, ತಂಬಿಟ್ಟು, ಚಿಗಳಿ, ಅರಿಶಿನ, ಕುಂಕುಮ, ಹಾಲು, ತುಪ್ಪ, ಒಂದು ಬ್ಲೌಸ್ ಪೀಸು ಮತ್ತು ಬಾಳೆಹಣ್ಣು ಎಲೆ ಇದೆಲ್ಲನೂ ಇಟ್ಕೊಂಡು, ಹೂವು ಇಟ್ಕೊಂಡು, ಒಂದು ಬಿಂದಿಗೆ ನೀರು ಇಟ್ಕೊಂಡು, ನೀವು ಬೋರ್ ಇಲ್ಲ ಅಂತೇಳಿದರೆ ನಲ್ಲಿ ಹತ್ರನೇ ಈ ಥರ ಗಂಗೆ ಪೂಜೆನ ಮಾಡ್ಕೋಬೇಕು. ಕಳಸಕ್ಕೆ ಒಂಬಾಳೆ ಎಲ್ಲ ಇಟ್ಟು ಹಾಲು ತುಪ್ಪ ಹಾಕಿ ಕಳಸನ ರೆಡಿ ಮಾಡಿಕೊಂಡು ಈ ಥರ ಪೂಜೆನ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ನಾನು ಕೂಡ ಅದೇ ಥರನೇ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಮಿಟ್ಟಿ ಮಣ್ಣನ್ನು ತಗೊಂಡು ವಿಘ್ನೇಶ್ವರ ಅಂತೀವಿ, ಬೆನಕಗಳು ಅಂತ ಹೇಳ್ತೀವಿ. ಒಂದು 3 ಸಿಕ್ಕಂಥ ಕಲ್ಲುಗಳು ಆರಿಸ್ಕೊಂಡು ಬಂದರೆ ಅವನ್ನೇ ಬೆನಕ ಅಂತ ಹೇಳ್ತಾರೆ. ಬೆನಕನ್ನು ಮಾಡಿಕೊಂಡು ಮತ್ತು ನನಗೆ ವಿಘ್ನೇಶ್ವರ ಒಂದು ಮಾಡ್ಕೋಬೇಕು. ಸಗಣಿ ಸಿಗಲಿಲ್ಲ ಅಂದರೆ ಒಂದು ಬಾಳೆಹಣ್ಣಿನ ಮುಂಭಾಗ ಕಟ್ ಮಾಡಿಕೊಂಡು ಅರಿಶಿಣದಲ್ಲಿ ಅದ್ದಿ ಉರುಳಿಸಿ ಅದಕ್ಕೆ ಗರ್ಗೆ ಸಿಗಿಸಿದ್ರೆ ಅದೇ ಗಣೇಶ ಆಗುತ್ತೆ. ಆ ಥರ ಒಂದು ಮಾಡಿಕೊಂಡು ನಾವು ಅಷ್ಟು ಪೂಜೆ ಮಾಡಿ ಹಾಲು ತುಪ್ಪ ಏನು ನಾವು ಕೊಡದಲ್ಲಿ ಒಳಗಿಂದ ತೊಗೊಂಬಂದಿರ್ತೀವಿ ಹಾಲು ತುಪ್ಪನ ನಲ್ಲಿಗೆ ಬಿಟ್ಟು ಆನಂತರ ಅದಕ್ಕೆ ನೀರನ್ನು ಹಿಡಿದು ನಾವು ಅದಕ್ಕೆ ಗಂಗೆಯನ್ನು ಆವಾಹನೆ ಮಾಡಿಕೊಂಡು ನಾವು ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೋಬೇಕು. ಶುರು ಮಾಡ್ಕೊಂಡು ಎಲ್ಲ ರೆಡಿ ಆದ ನಂತರ ಒಬ್ಬ ಹಿರಿಯ ಮುತ್ತೈದೆ ಅಂತ ಮಧ್ಯಮ ವಯಸ್ಸಿನ ಮುತ್ತೈದೆ ಹತ್ರ ಕಂಕಳ ಕಟ್ಟಿಸ್ಕೋಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಹಾಗೆಯೇ ನಾನು ಅಷ್ಟೊತ್ತಿಗೆ ಯಾರೂ ಎದ್ದಿರಲ್ಲ, ಎಲ್ಲರ ಮನೆಗೂ ಪೂಜೆ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ನಾವು ಮನೇಲಿರೋರೆ ಎಲ್ಲರೂ ಸೇರಿ ಒಂದು 5 ಜನ ದೇವರು ಸೇರಿ 5 ಜನ ಲೆಕ್ಕಕ್ಕೆ ಉಡಿ ಮಾಡಿ ಅಷ್ಟು ಜನ ನಾವೇ ಮಾಡ್ಕೊಳ್ಳೋಣ ಅಂತ ನನ್ನ ಮನೇಲಿ ಯಾರು ನೆಂಟರು ಇಷ್ಟು ಬಂದಿರ್ತಾರೋ ಅವ್ರನ್ನೇ ಕರ್ಕೊಂಡು ಗಂಗೆ ಪೂಜೆ ಮಾಡ್ತೀನಿ. ಹಾಗೆ ನಮ್ಮ ಮನೆಯವ್ರ ಹತ್ರ ಅವ್ರು ಯಾರು ನನಗೆ ಬೇಗ ಸಿಗಲಿಲ್ಲ ಅಂದರೆ ಮನೆಯವ್ರಿಗೆ ನಾನು ಕಟ್ತೀನಿ ಕಂಕಳ, ನನಗೆ ನಮ್ಮ ಮನೆಯವರು ಕಟ್ತಾರೆ. ಆ ಥರ ಒಂದು ಕಂಕಣ ಧಾರಣೆ ಮಾಡಿಕೊಂಡು ನಾನು ಕಂಕಳನ ನಾನು ದೇವ್ರನ್ನೆಲ್ಲ ಪೂಜೆ ಮಾಡಿ ಉಡಿ ಎಲ್ಲ ಇಟ್ಟು ಹಾಲು ತುಪ್ಪ ಬಿಟ್ಟು ಬಗ್ಗಿ ಮಾಡೋದಕ್ಕಾಗಲ್ಲ. ಈ ಹಬ್ಬದಲ್ಲಿ ಹೆಣ್ಮಕ್ಳು ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ, ಎಲ್ಲ ನೀಟು ಕ್ಲೀನು ಮಡಿ ಅಂತ ಹೇಳ್ಬಿಟ್ಟು ನಾವು ಕೂತ್ಕೊಳ್ಳೋಕ್ಕಿದ್ದೊಳಕ್ಕೆ ಆಗಲ್ಲ, ಅಷ್ಟು ಸುಸ್ತಾಗಿರುತ್ತೆ. ಹಂಗಾಗಿ ನಾನು ಏನು ಮಾಡ್ತೀನಿ, ಕೂತ್ಕೊಂಡ್ಬಿಡ್ತೀನಿ. ಚಕ್ಲಂ ಬಕ್ಲ ಅಂತೀವಿ ನಾವು, ಆ ಥರ ಹಾಕ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ನಾನು ಗಂಗೆ ಪೂಜೆ ಮಾಡ್ಬೇಕಾದ್ರೆ. ಪ್ರತಿ ವರ್ಷವೂ ಅಷ್ಟೇ ಟಯರ್ಡ್ ಆಗಿರ್ತೀವಲ್ವ, ಸಮಾಧಾನವಾಗೂ ಪೂಜೆ ಮಾಡ್ಬೋದು ಅಂತ ಈ ಥರ ನಾನು ಗಂಗೆ ಎಲ್ಲ ಪೂಜೆ ಮಾಡಿ ಹಾಗೆ ತುಳಸಿ ಗಿಡ ಮತ್ತು ಇನ್ನು ದತ್ತಾತ್ರೇಯ ವೃಕ್ಷ ಎಲ್ಲ ಇದೆ, ಸೂರ್ಯ ಚಂದ್ರ ಎಲ್ಲ ಹೊರಗೆ ಸಿಗೋದ್ರಿಂದ ಅಷ್ಟಿಗೂ ಒಂದು ಪೂಜೆ ಮಾಡಿಕೊಂಡು ಗಂಗೆ ತಗೊಂಡು ಒಳಗೆ ಬರ್ತೀವಿ. ಹಾಗೆ ಇವತ್ತಿನ ದಿನ ನಂದು ಪೂಜೆ ಗಂಗೆ ಎಲ್ಲ ಆಗೋ ಅಷ್ಟೊತ್ತಿಗೆ 6:20 ಅನ್ನಂಗೆ ಆಗಿಬಿಡ್ತು. ಪೂಜೆ ಎಲ್ಲ ಆಗಿತ್ತು. ಹಾಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ನಾನು ಅವ್ರಿಗೆ ಉಡಿ ಕೊಟ್ಟು ಗಂಗೆ ಒಳಗೆ ತರಬೇಕಾಗಿತ್ತು. ಕರೆಕ್ಟ್ ಟೈಮಿಗೆ ನನ್ನ ಪೂಜೆ ಒಳಗಿಂದೆಲ್ಲ ಮುಗ್ದಿತ್ತು. ಗಂಗೆ ಒಳಗೋದ್ರೆ ವರಮಹಾಲಕ್ಷ್ಮಿ ಬಂದಂಗೆ ಆಯಿತು ನನ್ನ ಮನೆಗೆ. ಆ ಥರ ನಾನು ಪ್ರತಿ ವರ್ಷವೂ ಕೂಡ ಈ ಪ್ರೊಸೀಜರಲ್ಲೇ ಪೂಜೆಗಳನ್ನು ಮಾಡ್ತೀನಿ. ನೀವು ಹೇಗೆ ಮಾಡ್ತೀರೋ ಗೊತ್ತಿಲ್ಲ, ಬಟ್ ನಾನು ವ್ರತ ಅಂತ ಹಿಡ್ದಿರೋದ್ರಿಂದ ನಾನು ಈ ರೀತಿಯೇ ಪ್ರತಿ ವರ್ಷವೂ ಮಾಡೋದು. ಇದು 21ನೇ ವರಮಹಾಲಕ್ಷ್ಮಿ ಅಂತ ಹೇಳ್ಬೋದು. ಹಾಗೆ ಮಗಳಿಗೂ ಕೂಡ ನಾನು ಉಡಿ ಕೊಟ್ಟು ನಂತರದಲ್ಲಿ ನಾನು ಗಂಗೆನ ಒಳಗೆ ತಗೊಂಡೋಗೋ ಅಂಥ ಒಂದು ವಿಧಾನವನ್ನು ಅನುಸರಿಸ್ತೀನಿ. ಹಾಗೆಯೇ ಹೋದ ನಂತರ ಮತ್ತೆ ಅಲಂಕಾರ, ಇನ್ನು ಉಳಿದದ್ದೆಲ್ಲ ಅಲಂಕಾರದ ಲಕ್ಷ್ಮಿಗೆ ಅಲಂಕಾರ ಮಾಡಿ ಮತ್ತು ನಾನು ತಗೊಂಡೋಗೋಂಥ ಗಂಗೆಗೆ ನಾನು ಲಕ್ಷ್ಮಿಯನ್ನು ಮಾಡಿ, ಅದು ನನಗೆ ನ್ಯಾಚುರಲ್ ರಿಯಲ್ ಲಕ್ಷ್ಮಿ ಅಂತ ಹೇಳಿದ್ರೆ ಗಂಗೆ ಮಾಡಿದಂಥ ಕೊಡೋಕ್ಕೆ ನಾನು ಪೂಜೆ ಮಾಡೋದು ಅದೇ ವರಮಹಾಲಕ್ಷ್ಮಿ. ನಾನು ಮೇಲೇನು ಕೂರಿಸಿರ್ತೀನಿ ಗದ್ಗೆ ಎಲ್ಲ ಹಾಕಿ ಅದು ಅಲಂಕಾರಕ್ಕೋಸ್ಕರ ಇಟ್ಟಿರ್ತೀನಿ. ಅದನ್ನೆಲ್ಲ ನಾನು ಅಲಂಕಾರ ಮಾಡಿ ಮಹಾಮಂಗಳಾರತಿ ಮಾಡಿ ಫಸ್ಟು ನೈವೇದ್ಯಕ್ಕೆಲ್ಲ ಹೋಳ್ಗೆ ಸಜ್ಜಿಗೆ ಮಾಡೋರು ಸಜ್ಜಿಗೆ ಮಾಡ್ಕೊತಾರೆ. ಬಟ್ ನಾನು ಹೋಳ್ಗೆ ಊಟಕ್ಕೆ ಮಾಡಿರ್ತೀನಿ. ಹೋಳ್ಗೆ ಅನ್ನ ಒಂದೆಲ್ಲ ಮಾಡಿಕೊಂಡು ನೈವೇದ್ಯ ಗಂಗೆ ಕೊಟ್ಟು
ನಂತರ ಬಂದು ವರಮಹಾಲಕ್ಷ್ಮಿಗೆ ಎಲ್ಲ ಥರ ಹೂವು ಹಣ್ಣು ಉಡಿ ಎಲ್ಲ ಇಟ್ಟು ನಾನು ಮಹಾಮಂಗಳಾರತಿ ಮಾಡ್ತೀನಿ. ನೋಡಿರಿ, ಕಳಸ ಕೂಡ ನಮ್ಮ ಮನೆಯವರೇ ಹಿಡ್ದಿದ್ದಾರೆ. ನನ್ನ ನಾದಿನಿ ಕಳಸ ಇಟ್ಕೊಂಡು ಬರೋಕ್ಕೆ ಅವಳಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಹಂಗಾಗಿ ನಿಧಾನವಾಗಿ ಬರಬೇಕಲ್ಲ, ಸಮಾಧಾನವಾಗಿ ಆಗಲ್ಲ, ಮತ್ತು ಮುಕ್ಕಾಗಬಾರ್ದೇನು ಅಂತ ಮನೆಯವರೇ ಇಟ್ಕೊಂಡಿದ್ದಾರೆ ಕಳಸನ. ಈ ಥರ ನಾವು ಒಳಗೆ ಗಂಗೆನ ಕರ್ಕೊಂಬಂದು ಗದ್ಗೆ ಎಲ್ಲ ರೆಡಿ ಮಾಡಿರ್ತೀವಿ ಆಲ್ರೆಡಿ. ಅದಕ್ಕೊಂದು ಕೂರಿಸಿದ್ವಿ ಅಂದರೆ ನನ್ನ ವರಮಹಾಲಕ್ಷ್ಮಿ ಮುಕ್ಕಾಲು ಭಾಗ ಪೂಜೆ ಆಯಿತು ಅಂತ ಹೇಳ್ಬೋದು. ಹಾಗೆ ಬಂದು ಎಲ್ಲನೂ ಜೋಡಿಸ್ಬಿಟ್ಟು ನಾನು ಒಂದು ಮಂಗಳಾರತಿ ಮಾಡ್ತಾಯಿದ್ದೀನಿ. ಜೊತೆಗೆ ನಮ್ಮ ಮನೆಯವರು ಭಕ್ತಿಗೀತೆ ಮಂಗಳಾರತಿ ಗೀತೆ ಹಾಕ್ಬಿಟ್ಟಿದ್ದಾರೆ ಟಿ ವಿ ಒಳಗೆ. ಹಾಗಾಗಿ ಡಿಸ್ಟರ್ಬ್ ಆಗುತ್ತೆ ಅಂತ ರಿಯಲ್ ಆಗಿರೋ ಗಂಟೆನಾದ ಪೂಜಾ ಸೌಂಡು ನಿಮಗೆ ಕೇಳಿಸ್ತಾ ಇಲ್ಲ. ನಾನೇ ವಾಯ್ಸ್ ಕೊಡ್ತಾಯಿದ್ದೀನಿ. ಸಣ್ಣದಾಗಿಟ್ರೂ ಕೂಡ ಕಾಪಿ ರೈಟಿಂಗ್ ಬಂದುಬಿಡುತ್ತೆ ಯೂಟ್ಯೂಬಲ್ಲಿ, ಅದೊಂದು ರಿಸ್ಟ್ರಿಕ್ಷನ್ ಇದೆ. ಹಾಗಾಗಿ ನೋಡಿ, ನಾನು ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಒಳಗೆ ಬಂದ ತಕ್ಷಣ ಈ ಥರ ಒಂದು ಪೂಜೆ ಮುಗೀತು ಅಂದರೆ ಒಂದು 6:45 ಅನ್ನೋ ಅಷ್ಟೊತ್ತಿಗೆ ಮಹಾಮಂಗಳಾರತಿನ ಮುಗಿಸ್ಕೊಂಡ್ಬಿಟ್ಟೆ. ಅದೊಂದು ಸಮಾಧಾನ. ಆಮೇಲೆ ಏನು ಬೇಕಾದರೂ ಮಾಡ್ಕೋಬೋದು ನಾವು. ಅದೆಲ್ಲ ಮುಗಿಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ವರಮಹಾಲಕ್ಷ್ಮಿ ಒಂದು ವಾರದಿಂದ ಎಷ್ಟು ಕೆಲಸ ಕೊಡ್ತಾಳೆ ನಮಗೆ ಅಂತ ಹೇಳಿದ್ರೆ ಹೇಳೋದಕ್ಕೆ ಅಸಾಧ್ಯ. ಆದರೆ ಆವತ್ತು ಪೂಜೆ ಮಾಡಿದ ದಿವಸ ಸಿಗುತ್ತಲ್ಲ ಆ ಖುಷಿ, ಆ ನೋವನ್ನೆಲ್ಲ ಮರೆಸ್ಬಿಡುತ್ತೆ. ಅಷ್ಟು ವೈಬ್ರೇಷನ್ಸ್ ಇರುತ್ತೆ ನನಗಂತೂ. ಹೀಗಾಗಿ ಈ ವರ್ಷ ಈಗೊಂದು 3-4 ವರ್ಷ ಮಗಳಂತೂ ತುಂಬಾ ಸಾಥ್ ಕೊಟ್ಟಿದ್ದಾಳೆ ನನಗೆ. ಈ ಥರ ಎಲ್ಲ ಡೆಕೋರೇಷನ್ಸ್ ಎಲ್ಲ ಅವಳೇ ಮಾಡಿರೋದು. ನ್ಯಾಚುರಲ್ ಆಗಿರಲಿ ಅಂಥೇಳಿ ಅವಳೇ ಕಷ್ಟಪಟ್ಟು ಈ ತಿಂಗಳಿಂದ ಈ ಬಿಸಿಲಿಲ್ಲ, ಮಳೆ ಬಿಸಿಲು ಬರೋದು ಮಳೆ ಬರೋದು ಆಗಿ ಈ ಥರ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿದ್ದಾಳೆ ಅವಳೇ ಕೂಡ. ನೋಡ್ತಾ ಇರ್ಬೋದು. ಇಷ್ಟೆಲ್ಲ ಮಾಡ್ಕೊಂಡು ನಾವೇ ಸ್ವಂತಕ್ಕೆ ಈವೆಂಟ್ನವರಾದರೆ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಯಾಕೆಂದರೆ ಅವ್ರು ರೆಡಿ ಇರುತ್ತೆ ಅವ್ರ ಹತ್ರ ಎಲ್ಲ. ಇನ್ನು ನಾವೇ ಇದನ್ನೆಲ್ಲ ಸೌಲಭ್ಯಗಳನ್ನ ಕಲ್ಪಿಸ್ಕೊಂಡು ಮನೇಲಿ ಇರೋದ್ರಲ್ಲೇ ಅಲಂಕಾರನ ಮಾಡಿರೋ ಅಂಥ ಬಗ್ಗೆ ಈ ರೀತಿಯಾಗಿ ನಾವು ಮಾಡಿದ್ದೀವಿ ವರಮಹಾಲಕ್ಷ್ಮಿ ಪೂಜೆನ. ಇದು ನಾನು 21ನೇ ವರಮಹಾಲಕ್ಷ್ಮಿ ಅಂತ ಹೇಳೋದಕ್ಕೆ ಪದೇ ಪದೇ ಹೇಳೋದಕ್ಕೂ ಇಷ್ಟ ಆಗುತ್ತೆ. ಇಷ್ಟು ಬೇಗ 21 ವರ್ಷ ಆಗ್ಬಿಡ್ತಾ ಅಂತ ಅಂದು ಖುಷಿನೂ ಕೂಡ ಆಗುತ್ತೆ. ಇದನ್ನೆಲ್ಲ ಮುಗಿಸ್ಕೊಂಡು ನಾನು ತಿಂಡಿ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಹಾಗೆಯೇ ಪೂಜೆ ಅನ್ನೋದೇ ತುಂಬ ಹೊತ್ತು ಹಿಡಿದ್ಬಿಡುತ್ತೆ. ಸದ್ಯ ಸಣ್ಣ ಮಕ್ಕಳು ಮನೇಲಿದ್ರಂತೂ ತುಂಬ ತಡ ಆಗ್ಬಿಡುತ್ತೆ, ಆಗಲ್ಲ. ನಾವೆಲ್ಲ ದೊಡ್ಡವ್ರು ಇರೋದ್ರಿಂದನೇ ನಮಗೆ ಇಷ್ಟೊಂದು ಕಷ್ಟ ಅನಿಸ್ಬಿಡುತ್ತೆ. ಸಣ್ಣ ಮಕ್ಕಳಿದ್ರಂತೂ ತುಂಬ ಬೇಗ ಆಗೋದೇ ಇಲ್ಲ. ನಿಧಾನ, ಮಕ್ಕಳನ್ನು ನೋಡ್ಕೋಬೇಕು, ದೇವ್ರನ್ನ ನೋಡ್ಕೋಬೇಕು. ಆ ತಾಯಂದ್ರಂತೂ ತುಂಬ ಶ್ರಮ ಪಟ್ಟಿರ್ತಾರೆ ಅಂತ ಅಂದ್ಕೋತೀನಿ. ನಾವೆಲ್ಲ ದೊಡ್ಡವರಾಗೆ ಮಕ್ಕಳು ನಮ್ಮ ಕೆಲಸ ಮಾಡ್ಕೊಳ್ಳೋಕ್ಕೆ ಇಷ್ಟೊಂದು ಸುಸ್ತಾಗುತ್ತೆ. ನೇಮ ನಿಡೆ ಅಂತ ಬಂದು ಆ ವಿಷಯದಲ್ಲಿ. ಹಾಗೆ ಮನೆಯವರು ಕೂಡ ಒಂದು ಅಕ್ಷತೆ ಹಾಕಿ ಎಲ್ಲ ಪೂಜೆ ಮಾಡಿದ್ರು. ನನಗೆ ನಮ್ಮ ಮನೆಯವರು ಮಕ್ಕಳು ತುಂಬ ಸಪೋರ್ಟ್ ಮಾಡೋದ್ರಿಂದ ನನ್ನ ಅರ್ಧ ಕೆಲಸ ಅವ್ರು ನನಗೆ ಮಾಡಿಕೊಡೋದ್ರಿಂದ ನನಗೆ ಈ ಥರ ಪೂಜೆಗಳು ಎಲ್ಲ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಶ್ರಮ ಪಟ್ಟಿದ್ದೀವಿ, ಒಂದು ಫೋಟೋ ತಗೊಳ್ಳೋಣ ಬನ್ನಿರಿ ಅಂತೇಳಿ ಮನೆಯವರು ನಾನು ದೇವ್ರ ಹತ್ರ ನಿಂತ್ಕೊಂಡು ಫೋಟೋ ತಗೊಂಡ್ವಿ. ನೋಡಿ, ನನ್ನ ಮಗಳು ಬಿಡಿಸಿರೋ ಅಂಥ ಪೇಂಟಿಂಗ್ ಇದೆಲ್ಲ ಮರಗಳಿಗೆ ಮನೆಯಲ್ಲೇ ಇರುತ್ತಲ್ಲ, ಮದುವೆಗಳಿಗೆ ಪೂಜೆಗಳಿಗೆ ಹೋದಾಗೆಲ್ಲ ಕಾಯ್ಕಣ ಕೊಟ್ಟಿರ್ತಾರೆ ನಮಗೆ. ಆ ಮರಗಳನ್ನೇನು ವೇಸ್ಟ್ ಮಾಡ್ದಂಗೆ ಮಗಳು ಈ ಥರ ಎಲ್ಲ ಡೆಕೋರೇಟಿವ್ ಆಗಿ ಯೂಸ್ ಮಾಡಿದ್ದಾಳೆ. ಹಿಂದೆ ದೇವರಿಂದ ಇಟ್ಟಿದ್ದಾಳೆ ನೋಡ್ರಿ. ಆ ಮರಗಳನ್ನು ಕೂಡ ಅವಳೇ ಪೇಂಟ್ ಮಾಡಿರೋದು ಅಷ್ಟೂ. ಇನ್ನೂ ಎಲ್ಲ ಇದೆ, ಬಟ್ ಭಾಳ ಇಡೋದಕ್ಕೆ ಕ್ಲಮ್ಸಿ ಆಗುತ್ತೆ. ಅಲ್ಲಿ ಎಷ್ಟು ಅವಶ್ಯಕತೆ ಇದೆ, ಈ ಸರಿ ಎಲ್ಲ ಸ್ವಲ್ಪ ಬಿದಿರನ್ನೇ ಜಾಸ್ತಿ ಯೂಸ್ ಮಾಡಿದ್ದೀವಿ ನಾವು ದೇವರ ಒಂದು ಅಲಂಕಾರದಕ್ಕೆ. ಹಾಗೆ ನವಧಾನ್ಯಗಳು ಮತ್ತು ಆಕೆಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ ಲಕ್ಷ್ಮಿಗೆ. ಹಂಗೆ ಅದನ್ನು ಕೂಡ ಸೇರಿಸಿ ನಾವು ಧಾನ್ಯಗಳನ್ನು ಎಲ್ಲ ಸೇರಿಸಿ ಇಟ್ಟಿದ್ದೀವಿ. ಈ ಥರ ತಿಂಡಿ ತಿನಿಸುಗಳನ್ನೆಲ್ಲನೂ ಕೂಡ ಮಾಡಿದ್ದೆ. ಎಲ್ಲ ಮಡಿಯಿಂದ ಮಾಡಿರ್ತಾರೆ. ಯಾರಿಗೂ ಕೂಡ ಒಂದು ಪಿನ್ ಡ್ರಾಪ್ ಯಾರನ್ನು ಟೇಸ್ಟ್ ಕೂಡ ಮಾಡಿರಲ್ಲ, ಅಷ್ಟು ಮಡಿಯಾಗಿ ಮಾಡಿ ನೈವೇದ್ಯ ಮಾಡಿರ್ತೀವಿ. ಮಂಗಳಾರತಿ ಆದಮೇಲೆ ಎಲ್ರಿಗೂ ಟೇಸ್ಟಿಗೆ ಕೊಡೋ ಅಭ್ಯಾಸ. ಹಾಗೆ ಅದೆಲ್ಲ ಆದಮೇಲೆ ಒಂದು ಇಬ್ಬರಿಗೆ ಉಡಿ ಕೊಟ್ಟು ನಾವು ಪ್ರಸಾದ ಸ್ವೀಕರಿಸ್ಬೇಕಾಗುತ್ತೆ. ಹಂಗಾಗಿ ನನ್ನ ಜೊತೆ ಶ್ರಮಪಟ್ಟಂಥ ನನ್ನ ಅಕ್ಕ ತಂಗಿಯರಿಗೂ ಕೂಡ ಉಡಿ ಕೊಟ್ಟು ನಾವು ಒಂದತ್ತು ಅಂತೀವಿ ನಾವು ಅದನ್ನು. ಮಡಿಯಿಂದ ಮಾಡಿರ್ತೀವಲ್ಲ, ಆವಾಗ ನಾನು ಎಂಜಲು ಎಲ್ಲ ಮಾಡೋದು ಮನೇನ. ಫಸ್ಟು ನಾನು ಪ್ರಸಾದ ಎಲ್ಲ ತಿಂದು ನಂತರ ಎಲ್ರಿಗೂ ತಿಂಡಿ ಕೊಡ್ತೀನಿ. ಈ ರೀತಿಯಾಗಿ ನನ್ನ ವರಮಹಾಲಕ್ಷ್ಮಿಯ ಪೂಜೆನೂ ಕೂಡ ನಾನು ಶುರು ಮಾಡಿಕೊಂಡೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪಾರ್ಟ್ 3 ಒಳಗೆ ಏನು ನೋಡಿದ್ರಿ, ನಾನು ಮುಂದುವರೆದ ಭಾಗ ಪಾರ್ಟ್ 4ಅಲ್ಲಿ ನಾನು ಬಿಡ್ತೀನಿ. ನಾನು ಯಾವ ಥರ ಇವತ್ತಿನ ದಿನ ಕಳೆದ್ವಿ, ಯಾವ ಥರ ಪೂಜೆ ಎಲ್ಲ ಆಯಿತು, ಹೇಗೆಲ್ಲ ಆಯಿತು, ಯಾರ್ಯಾರು ಬಂದಿದ್ದರು, ನಾನು ಯಾರ ಮನೆಗೆ ಹೋಗಿದ್ದೆ ಅಂತ ಎಲ್ಲ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ಮನೆಗೆ ಬಂದಂಥ ಗೆಸ್ಟ್ಗಳ ಜೊತೆಗೆ ಒಂದು ವೀಡಿಯೋನೂ ಕೂಡ ನಿಮ್ಮ ಜೊತೆ ಹಾಕಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ
ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ. ಹಾಗೆ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ಸಮಾಚಾರಗಳು ಮತ್ತು ನಾನೇ ಕಸ್ಟಮೈಸ್ ಮಾಡಿದ್ದು ಡ್ರೆಸ್ಗಳು, ನಾವು ಯಾವ ಥರ ರೆಡಿಯಾಗಿದ್ವಿ ಅದೆಲ್ಲನೂ ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಹಾಗಾದರೆ ಹೋಗಿ ಬರೋದಾ ಇವತ್ತು. ವರಮಹಾಲಕ್ಷ್ಮಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ.